ಭಾರತ ಪಾಕಿಸ್ತಾನ ಯುದ್ಧದ ಕಾರ್ಮೋಡದ ನಡುವೆ ಇವತ್ತು ಕೇಂದ್ರ ಸರ್ಕಾರ ಈ ಕ್ಷಣಕ್ಕೆ ಅತ್ಯಂತ ಮಹತ್ವದ ಅತ್ಯಂತ ದೊಡ್ಡ ಆದೇಶವೊಂದನ್ನು ಹೊರಡಿಸಿದೆ. ಅತ್ಯಂತ ದೊಡ್ಡ ಆದೇಶ. ಈ ಆದೇಶವನ್ನು ಗಮನಿಸ್ತಾ ಇದ್ರೆ ಭಾರತ ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ಸಿದ್ಧ ಆಗ್ತಾ ಇದೆಯಾ, ಅಂತಿಮ ಹಂತದ ಸಿದ್ಧತೆಗಳು ಈಗ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇವತ್ತು ಕೇಂದ್ರ ಗೃಹ ಸಚಿವಾಲಯ, ಅಮಿತ್ ಶಾ ಅವರ ನೇತೃತ್ವದ ಕೇಂದ್ರ ಗೃಹ ಸಚಿವಾಲಯ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಮೇ 7ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗೇ ಬಿಡುತ್ತಾ, ಭಾರತ ಕೂಡ ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ತನ್ನ ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯಾ? ಈ ಕ್ಷಣಕ್ಕೆ ಕೇಂದ್ರ ಗೃಹ ಸಚಿವಾಲಯ ಅಂದರೆ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅತ್ಯಂತ ದೊಡ್ಡ ಅತ್ಯಂತ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ. ಈ ಆದೇಶ 1971ರ ಯುದ್ಧದ ಸಂದರ್ಭದಲ್ಲಿ ಹೊರಡಿಸಲಾಗಿತ್ತು. ಅದಾದ ಬಳಿಕ ಇಂಥದ್ದೇ ಒಂದು ಆದೇಶವನ್ನು ಈಗ ಹೊರಡಿಸಲಾಗಿರುವಂಥದ್ದು. ಶೀಘ್ರವೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ಕೌಂಟ್ ಡೌನ್ ಶುರು ಆಯ್ತಾ? ಹಾಗಾದ್ರೆ ಇಂಥದ್ದೊಂದು ಚರ್ಚೆಗೆ ಹೊಸ ಪುಷ್ಟಿ ಸಿಕ್ಕಿರುವಂಥದ್ದು. ಇವತ್ತು ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿರುವಂತಹ ಆದೇಶ, ಯುದ್ಧ ಶುರುವಿಗೂ ಮೊದಲು ಮಾಕ್ ಡ್ರಿಲ್. ಮೇ 7ನೇ ತಾರೀಕು ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಮೇ 7ನೇ ತಾರೀಕು ದೇಶಾದ್ಯಂತ ಯುದ್ಧ ಸೈರನ್ಗಳು ಮಾಕ್ ಡ್ರಿಲ್ನ ಭಾಗವಾಗಿ ಮೊಳಗಲಿವೆ. ಸೊ ಯುದ್ಧದ ಸಂದರ್ಭದಲ್ಲಿ ನಾವು ವಹಿಸಬೇಕಾದಂತಹ ಎಚ್ಚರ, ಭಾರತೀಯರು ಅಂದರೆ ಈ ದೇಶದ ನಾಗರಿಕರು ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದನೆಯನ್ನು ಮಾಡಬೇಕು, ಯಾವ ರೀತಿ ವರ್ತಿಸಬೇಕು ಎನ್ನುವುದರ ಬಗ್ಗೆ ಮೇ 7ನೇ ತಾರೀಕು ಅತ್ಯಂತ ದೊಡ್ಡ ಮಾಕ್ ಡ್ರಿಲ್. 1971ರ ಭಾರತ ಪಾಕಿಸ್ತಾನ ಯುದ್ಧದ ಬಳಿಕ 1971ರ ಬಾಂಗ್ಲಾದೇಶ ಉದಯ ಆದಂತಹ ಯುದ್ಧ, 1971ರ ಯುದ್ಧ, ಆ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ 54 ವರ್ಷಗಳ ಬಳಿಕ ದೇಶದಲ್ಲಿ ಇಂಥದ್ದೊಂದು ಮಾಕ್ ಡ್ರಿಲ್ಗೆ ಕೇಂದ್ರ ಸರ್ಕಾರ ಇವತ್ತು ಆದೇಶವನ್ನು ಹೊರಡಿಸಿದೆ. ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೂ ಕೂಡ ಈ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು ಅತ್ಯಂತ ದೊಡ್ಡ ನಿರ್ಧಾರಗಳಲ್ಲಿ ಒಂದು. ಸೊ ಸಮಥಿಂಗ್ ಏನೋ ಒಂದು ಆಗತ್ತೆ ಎನ್ನುವಂತಹ ಸಾಧ್ಯತೆಗಳಿದ್ದಾವೆ. ಯುದ್ಧ ಅಂತೇಳಿ ಪಹಲ್ಗಾಮ್ ದಾಳಿಯ ಬಳಿಕ ದೇಶದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು, ಯುದ್ಧ ಆಗಬಹುದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ 54 ವರ್ಷಗಳ ಬಳಿಕ ಒಂದು ಯುದ್ಧ ಆಗಬಹುದು ಅಂಥೇಳಿ ಮಾತುಗಳು ಏನು ಕೇಳಿ ಬರ್ತಾ ಇದೆ. ಆ ಮಾತುಗಳಿಗೆ ಪೂರಕವಾಗಿ ಕೇಂದ್ರ ಗೃಹ ಸಚಿವಾಲಯ ಇವತ್ತು ಆದೇಶವನ್ನು ಹೊರಡಿಸಿರುವಂಥದ್ದು ಅತ್ಯಂತ ಮಹತ್ವದ ಆದೇಶ. ಹಾಗಾದರೆ ಆ ಆದೇಶದಲ್ಲಿ ಏನು? 51 ವರ್ಷದ ಬಳಿಕ ದೇಶಾದ್ಯಂತ ಮೊಳಗಲಿದೆ ಸೈರನ್, ಯುದ್ಧ ಸೈರನ್. 1971ರಲ್ಲಿ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಣಕು ಕಾರ್ಯಾಚರಣೆ ಅಥವಾ ಮಾಕ್ ಡ್ರಿಲ್ ಅನ್ನ ಕೈಗೊಳ್ಳಲಾಗಿತ್ತು. ನಾಗರಿಕರ ರಕ್ಷಣೆಗೋಸ್ಕರ, ನಾಗರಿಕರು ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದನೆಯನ್ನ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಮಾಕ್ ಡ್ರಿಲ್ ಅನ್ನ ಈಗ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ 5 ಆದೇಶಗಳನ್ನು ಕೇಂದ್ರ ಗೃಹ ಸಚಿವಾಲಯ ತನ್ನ ಇವತ್ತಿನ ನಿರ್ದೇಶನದಲ್ಲಿ, ತನ್ನ ಸೂಚನೆಯಲ್ಲಿ ಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಇವತ್ತು ಸೂಚನೆಯನ್ನು ಕೊಟ್ಟಿದೆ. ಪ್ರಮುಖ 5 ಆದೇಶಗಳು. ಮಾಕ್ ಡ್ರಿಲ್ ಮೇ 7ನೇ ತಾರೀಕು, ನಾಳೆ ಮೇ 6, ನಾಡಿದ್ದು ಮೇ 7ನೇ ತಾರೀಕು ಅಂದರೆ ಬುಧವಾರ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಸೂಚನೆಯನ್ನು ಕೊಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಹೊರಡಿಸಲಾಗಿರುವಂತಹ ಆದೇಶ ಇದು. ಯುದ್ಧದ ಸಂದರ್ಭಗಳಲ್ಲಿ ಈ ದೇಶದ ನಾಗರಿಕರು, ಈ ದೇಶದ ಪ್ರಜೆಗಳು, ಭಾರತೀಯರು ನಾವು ಯಾವ ರೀತಿ ಸ್ಪಂದನೆಯನ್ನು ಮಾಡಬೇಕು, ನಾವು ಯಾವ ರೀತಿ ವರ್ತಿಸಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾಕ್ ಡ್ರಿಲ್ ಅನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ಕೊಡಲಾಗಿದೆ. ನಿಮಗೆ ಗೊತ್ತಿರಬಹುದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರಣಿ ಸಭೆಗಳಾಗ್ತಾ ಇದೆ. ಸರಣಿ ಸಭೆಗಳು ಏಪ್ರಿಲ್ 29ನೇ ತಾರೀಕು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ
ರಾಜನಾಥ್ ಸಿಂಗ್ ಕೇಂದ್ರ ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವ ಜೈಶಂಕರ್, ರಕ್ಷಣಾ ಪಡೆಗಳ ಮುಖ್ಯಸ್ಥರು ಅಂದರೆ CDS, ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಜೊತೆಗೆ 3 ಸೇನೆಗಳ ಮುಖ್ಯಸ್ಥರ ಸಭೆ ನಡೆದಿತ್ತು. ಅದಾದ ಬಳಿಕ ಭದ್ರತೆಯ ಮೇಲಿನ ಸಂಪುಟ ಸಮಿತಿಯ ಸಭೆ ನಡೆದಿತ್ತು ಮಾರನೆಯ ದಿನ. ಅದಾದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇನಾ ಮುಖ್ಯಸ್ಥರನ್ನು, ಭೂಸೇನಾ ಮುಖ್ಯಸ್ಥರು, ನೌಕಾಸೇನಾ ಮುಖ್ಯಸ್ಥರು ಮತ್ತು ವಾಯುಸೇನಾ ಮುಖ್ಯಸ್ಥರು, ಈ 3 ಸೇನೆಗಳ ಮುಖ್ಯಸ್ಥರನ್ನು ಪ್ರತ್ಯೇಕವಾಗಿ ಕರೆದು ಸಭೆಗಳನ್ನು ನಡೆಸಿದ್ರು. ನಿನ್ನೆ ವಾಯುಸೇನೆಯ ಮುಖ್ಯಸ್ಥ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದರು. ಶನಿವಾರ ನೌಕಾಸೇನೆಯ ಮುಖ್ಯಸ್ಥರು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದರು. ಇವತ್ತು ರಕ್ಷಣಾ ಸಚಿವಾಲಯದ ಕಾರ್ಯದರ್ಶಿ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ವಿವರಣೆಯನ್ನು ನೀಡಿದ್ದಾರೆ. ಯುದ್ಧದ ಸಿದ್ಧತೆಗಳು, ಎನಿಮಿ ಸ್ಟೇಟ್, ಶತ್ರು ರಾಷ್ಟ್ರ, ನಮ್ಮ ವೈರಿ ರಾಷ್ಟ್ರ ನಮ್ಮ ಮೇಲೆ ಯುದ್ಧ ಮಾಡಿದರೆ, ನಮ್ಮ ಮೇಲೆ ದಾಳಿಯನ್ನು ಮಾಡಿದರೆ ನಾವು ಯಾವ ರೀತಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು, ಯಾವ ರೀತಿ ನಮ್ಮ ಶತ್ರು ರಾಷ್ಟ್ರವನ್ನು ಹೇಗೆ ನಾವು 1971ರ ಯುದ್ಧದಲ್ಲಿ ಬಗ್ಗು ಬಡಿದ್ವೋ ಅದೇ ರೀತಿ ಯಾವ ರೀತಿ ಅವರನ್ನು ಬಗ್ಗು ಬಡಿಬೇಕು ಪಾಕಿಸ್ತಾನವನ್ನು ಎನ್ನುವುದರ ಬಗ್ಗೆ ಪ್ರಧಾನಮಂತ್ರಿಗಳು ನಿರಂತರವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಅದರ ನಡುವೆ ಇವತ್ತು ಈ ಆದೇಶ ಹೊರಬಿದ್ದಿರುವಂಥದ್ದು. ಪ್ರಮುಖ 5 ಆದೇಶಗಳನ್ನು ಕೊಡಲಾಗಿದೆ. ಇದರ ಮಧ್ಯೆ ಪಾಕಿಸ್ತಾನದಲ್ಲೂ ಕೂಡ ಅಲ್ಲಿನ ಮಿಲಿಟರಿ ಅಧಿಕಾರಿಗಳು ತುರ್ತು ಸಭೆಯನ್ನು ನಡೆಸ್ತಾ ಇದ್ದಾರೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಅಹಮದ್ ನೇತೃತ್ವದಲ್ಲಿ ಇವತ್ತು ತುರ್ತು ಸಭೆಯನ್ನು ಪಾಕಿಸ್ತಾನ ಕೂಡ ಕೈಗೊಂಡಿದೆ. ಜೊತೆಗೆ ಅಲ್ಲೊಂದು ನಿರ್ಧಾರಕ್ಕೆ ಬರಲಾಗಿದೆ, ಒಂದು ವೇಳೆ ಭಾರತ ನಮ್ಮ ಮೇಲೆ ದಾಳಿಯನ್ನು ಮಾಡಿದರೆ ನಾವು ಪೂರ್ಣ ಪ್ರಮಾಣದ ಯುದ್ಧಕ್ಕೆ, ಫುಲ್ ಸ್ಪೆಕ್ಟ್ರಮ್ ವಾರ್, ಪೂರ್ಣ ಪ್ರಮಾಣದ ಯುದ್ಧಕ್ಕೆ ನಾವು ಸಿದ್ಧರಾಗಿದ್ದೀವಿ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಪಾಕಿಸ್ತಾನದ ಸೇನೆ ಕೊಟ್ಟಿದೆ. ಇವತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಅಹಮದ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಆ ಸಭೆಯ ಬಳಿಕ ಪಾಕಿಸ್ತಾನದ ಸೇನೆ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಪಾಕಿಸ್ತಾನದವರು ಪಹಲ್ಗಾಮ್ ದಾಳಿಯ ಬಳಿಕ ಪ್ರತಿದಿನ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವರು, ಪಾಕಿಸ್ತಾನದ ರಾಯಭಾರಿ, ರಷ್ಯಾದಲ್ಲಿರುವಂತಹ ರಾಯಭಾರಿ, ಪಾಕಿಸ್ತಾನದ ಒಳಾಡಳಿತ ಮತ್ತು ಪ್ರಸಾರ ಖಾತೆ ಸಚಿವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. 3-4 ದಿನದೊಳಗೆ ಯುದ್ಧ ಆಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಮಿತಿಯ ಸಭೆ ಆದ ಬಳಿಕ ಪಾಕಿಸ್ತಾನದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಮತ್ತು 3 ಸೇನೆಗಳ ಮುಖ್ಯಸ್ಥರ ಜೊತೆಗೆ ತುರ್ತು ಸಭೆಗಳಾದ ಬಳಿಕ ಮಧ್ಯರಾತ್ರಿ 2 ಗಂಟೆಗೆ ಕಾಣಿಸಿಕೊಂಡಿದ್ದಂತಹ ಪಾಕಿಸ್ತಾನದ ಪ್ರಸಾರ ಖಾತೆ ಸಚಿವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. 24 ಗಂಟೆ ಅಥವಾ 36 ಗಂಟೆಗಳ ನಡುವೆ ನಮ್ಮ ಮೇಲೆ ಯುದ್ಧ ಮಾಡುತ್ತೆ ಭಾರತ, ನಾವು ಯುದ್ಧಕ್ಕೆ ಸಿದ್ಧರಿದ್ದೀವಿ. ಮಧ್ಯರಾತ್ರಿ ಪಾಕಿಸ್ತಾನದವರು ಮಧ್ಯರಾತ್ರಿ ಬಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಒಬ್ಬ ಸಚಿವ ಕೊಡ್ತಾರೆ ಎನ್ನುವುದಾದರೆ ಪಾಕಿಸ್ತಾನ ಎಷ್ಟು ದಿಗಿಲು ಬಿದ್ದಿರಬಹುದು. ಹಾಗಾದ್ರೆ ಎಷ್ಟು ದಿಗಿಲು. ಜೊತೆಗೆ ಇವತ್ತು ಪಾಕಿಸ್ತಾನದವರು ಇನ್ನೊಂದು ವಿಡಿಯೋವನ್ನು ಕೂಡ ಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಮತ್ತೊಂದು ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗವನ್ನು ನಾವು ಮಾಡಿದ್ದೀವಿ ಅಂತೇಳಿ, ಮತ್ತೊಂದು ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗವನ್ನು ನಾವು ಮಾಡಿದ್ದೀವಿ ಅಂತೇಳಿ ಪಾಕಿಸ್ತಾನದವರು ಇವತ್ತು 2ನೇ ವಿಡಿಯೋ ಬಿಟ್ಟಿದ್ದಾರೆ. ಬಟ್ ಆ ವಿಡಿಯೋಕ್ಕೆ ಪಾಕಿಸ್ತಾನದವರೇ ಫೈಲ್ ಅಂತ ಹಾಕಿದ್ದಾರೆ. ಪಾಕಿಸ್ತಾನದವರೇ ಆ ವಿಡಿಯೋಕ್ಕೆ ಫೈಲ್ ಅಂದರೆ ಹಳೆಯ ವಿಡಿಯೋ ಅಂತ, ಹಳೆಯ ವಿಡಿಯೋ ಪಾಕಿಸ್ತಾನದವರೇ ಆ ವಿಡಿಯೋಕ್ಕೆ ಕೊಟ್ಟಿರುವಂಥ ಟೆಕ್ಸ್ಟ್ ಫೈಲ್ ವಿಡಿಯೋ ಇದೆ ಅಂಥೇಳಿ. ಇದರ ಜೊತೆಗೆ ಇವತ್ತು ಪಾಕಿಸ್ತಾನಕ್ಕೆ ಟರ್ಕಿಯ ಯುದ್ಧ ನೌಕೆ ಕೂಡ ಬಂದಿದೆ. ಇವತ್ತು ಇರಾನ್ನ ಸಚಿವರು, ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಯುದ್ಧ ಶಮನ ಮಾಡಬೇಕು 2 ರಾಷ್ಟ್ರಗಳು ಕೂಡ, ನೀವು ಯುದ್ಧಕ್ಕೆ ಹೋಗಬೇಡಿ ಅಂಥೇಳಿ ಮನವೊಲಿಕೆಗೆ ಇರಾನ್ನ
ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮೇ 7ನೇ ತಾರೀಕು ಬುಧವಾರ ಕೇಂದ್ರ ಗೃಹ ಸಚಿವಾಲಯ ಕೊಟ್ಟಿರುವಂತಹ ಮಾಕ್ ಡ್ರಿಲ್ನಲ್ಲಿ ಏನೆಲ್ಲ ಅಂಶಗಳಿದೆ? ಒಟ್ಟು 5 ಅಂಶಗಳು. ಒಂದು, ಏರ್ ರೈಡ್ ವಾರ್ನಿಂಗ್ ಸೈರನ್ಸ್, ಅಂದರೆ ವೈಮಾನಿಕ ದಾಳಿಯ ಮುನ್ನೆಚ್ಚರಿಕೆಯ ಸೈರನ್ನುಗಳು. ಅಂದರೆ ಪಾಕಿಸ್ತಾನ ಒಂದು ವೇಳೆ ಭಾರತದ ನಗರಗಳ ಮೇಲೆ, ಭಾರತದ ಸ್ಥಳಗಳ ಮೇಲೆ ವೈಮಾನಿಕ ದಾಳಿ ಮಾಡಬಹುದು ಎನ್ನುವಂತಹ ಮುನ್ನೆಚ್ಚರಿಕೆ ಸಿಕ್ಕರೆ ಆ ಮುನ್ನೆಚ್ಚರಿಕೆಗೆ ಸಂಬಂಧಪಟ್ಟ ಹಾಗೆ ಸೈರನ್ನುಗಳು, ಎಚ್ಚರಿಕೆಯ ಗಂಟೆಗಳು ಮೊಳಗ್ತವೆ. ಅದನ್ನು ಟೆಸ್ಟ್ ಮಾಡಲಾಗುತ್ತೆ. ಯಾಕೆ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ದಾಳಿ ಆದರೆ, ಯುದ್ಧ ಆದರೆ, ವೈಮಾನಿಕ ದಾಳಿಯ ಸಾಧ್ಯತೆಗಳು ಇದ್ದರೆ ಆ ಸಂದರ್ಭದಲ್ಲಿ ದೇಶದ ಜನ ಮುನ್ನೆಚ್ಚರಿಕೆಯ ಸೈರನ್ನುಗಳಿಗೆ ಯಾವ ರೀತಿ ಸ್ಪಂದನೆಯನ್ನು ಮಾಡ್ತಾರೆ ಅಂತೇಳಿ ಜನಕ್ಕೆ ಗೊತ್ತಾಗಬೇಕಲ್ಲ. ಜನಕ್ಕೆ ಗೊತ್ತಾಗಬೇಕು. ಅವಾಗ ಇಲ್ಲದಿದ್ದರೆ ಪ್ಯಾನಿಕ್ ಆಗಿಬಿಡ್ತಾರೆ. ಜನ ಪ್ಯಾನಿಕ್ ಆಗಿಬಿಡ್ತಾರೆ. ಆ ಪ್ಯಾನಿಕ್, ಆತಂಕ, ದಿಗಿಲು ಅದನ್ನು ತಪ್ಪಿಸುವ ಸಲುವಾಗಿ ಮೇ 7ನೇ ತಾರೀಕು ಏರ್ ರೈಡ್ ವಾರ್ನಿಂಗ್ ಸೈರನ್ಸ್, ಏರ್ ರೈಡ್ ವೈಮಾನಿಕ ದಾಳಿಯ ಮುನ್ನೆಚ್ಚರಿಕೆಯ ಕರೆಗಂಟೆ, ದಾಳಿ ಮಾಡುತ್ತಾರೆ, ದಾಳಿ ಮಾಡಬಹುದು ಎನ್ನುವ ತರಹ ಮುನ್ನೆಚ್ಚರಿಕೆಯನ್ನು ಕೊಡಲಾಗುತ್ತೆ, ಏರ್ ಸೈರನ್ಸ್. ಎರಡನೆಯದ್ದು ಸಿವಿಲ್ ಡಿಫೆನ್ಸ್ ಟ್ರೈನಿಂಗ್. ಅದರಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಈ ಸಂಘಟನೆಗಳಿರ್ತಾವಲ್ಲ, ಆ ಸಂಘಟನೆಯ ಸದಸ್ಯರನ್ನು, ಅವರನ್ನು ಸ್ವಯಂ ಸೇವಕರಾಗಿ ಯಾವ ರೀತಿ ಬಳಸ್ಕೊಳ್ಬೋದು ನಾಗರಿಕರ ರಕ್ಷಣೆಗೆ, ವಿದ್ಯಾರ್ಥಿಗಳು ಮತ್ತು ಸಂಘಟನೆಗಳ ಸ್ವಯಂ ಸೇವಕರನ್ನು ಯಾವ ರೀತಿ ನಾಗರಿಕರ ರಕ್ಷಣೆಗೆ ಬಳಸ್ಕೊಳ್ಬೋದು, ಯಾವ ಸಂದರ್ಭದಲ್ಲಿ, ಏರ್ ರೈಡ್ಸ್ ವೈಮಾನಿಕ ದಾಳಿ ಅಥವಾ ಕ್ಷಿಪಣಿ ದಾಳಿ ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಬಳಸ್ಕೊಳ್ಬೋದು ನಾವು ವಿದ್ಯಾರ್ಥಿಗಳನ್ನು ಮತ್ತು ಯಾವ ರೀತಿ ಬಳಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಮೇ 7ನೇ ತಾರೀಕು ಸಿವಿಲ್ ಡಿಫೆನ್ಸ್ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಮೂರನೆಯ ಅಂಶ ಕ್ರ್ಯಾಶ್ ಬ್ಲ್ಯಾಕ್ಔಟ್ ಮೆಜರ್ಸ್. ಅಂದರೆ ನಮ್ಮ ಶತ್ರು ರಾಷ್ಟ್ರ, ಎನಿಮಿ ಸ್ಟೇಟ್ ಪಾಕಿಸ್ತಾನ ಇಂಥದ್ದೊಂದು ನಗರ ಅಥವಾ ಇಂಥದ್ದೊಂದು ಸ್ಥಳಕ್ಕೆ ದಾಳಿ ಮಾಡಬಹುದು ಎನ್ನುವಂತಹ ಮಾಹಿತಿಗಳು, ಸುಳಿವು ನಮಗೆ ಸಿಕ್ಕಂತಹ ಸಂದರ್ಭದಲ್ಲಿ, ರಾತ್ರಿ ಹೊತ್ತು ದಾಳಿ ಮಾಡಬಹುದು ಎನ್ನುವಂತಹ ಸುಳಿವು ಸಿಕ್ಕಂತಹ ಸಂದರ್ಭದಲ್ಲಿ ಆ ಶತ್ರು ರಾಷ್ಟ್ರಕ್ಕೆ, ನಮ್ಮ ವೈರಿಗಳಿಗೆ ಆ ಟಾರ್ಗೆಟನ್ನು, ಆ ಸ್ಥಳಗಳ ಮೇಲೆ ಅಟ್ಯಾಕ್ ಮಾಡದ ಹಾಗೆ ಅವರನ್ನು ತಡಿಬೇಕು. ಅದಕ್ಕೋಸ್ಕರ ಬ್ಲ್ಯಾಕ್ಔಟ್ ಅಂದರೆ ವಿದ್ಯುತ್ತನ್ನು ತೆಗೆಯಲಾಗುತ್ತೆ, ಕರೆಂಟ್ ತೆಗೆಯಲಾಗುತ್ತೆ. ಕರೆಂಟ್ ಇರಲ್ಲ, ಪವರ್ ಇರಲ್ಲ, ಎಲೆಕ್ಟ್ರಿಸಿಟಿ ಇರಲ್ಲ. ಇದನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಒಂದು ವೇಳೆ ಶತ್ರು ರಾಷ್ಟ್ರ ಇಂಥದ್ದೊಂದು ನಗರ ಅಥವಾ ಇಂಥದ್ದೊಂದು ಸ್ಥಳದ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಮುನ್ನೆಚ್ಚರಿಕೆ ಸಿಕ್ಕಂತಹ ಸಂದರ್ಭದಲ್ಲಿ ಆ ಶತ್ರು ರಾಷ್ಟ್ರಕ್ಕೆ ಆ ಟಾರ್ಗೆಟೇ ಗೊತ್ತಾಗಬಾರ್ದು. ಅದಕ್ಕಾಗಿ ಬ್ಲ್ಯಾಕ್ಔಟ್ ಮೆಜರ್ಸ್. ಬ್ಲ್ಯಾಕ್ಔಟ್ ಅಂತ ಹೇಳಿದ್ರೆ ಕರೆಂಟ್ ತೆಗೆದು ಬಿಡ್ತಾರೆ. ಈಗ ಆಲ್ರೆಡಿ ಪಂಜಾಬ್ನ ಕಂಟೋನ್ಮೆಂಟ್ ಏರಿಯಾದಲ್ಲಿ ನಿನ್ನೆ ಮಾಡಲಾಗಿದೆ. ಅದನ್ನು ರಾತ್ರಿ 9 ಗಂಟೆಯಿಂದ 9:30 ಅರ್ಧ ಗಂಟೆ ಈ ಬ್ಲ್ಯಾಕ್ಔಟ್, ಕ್ರ್ಯಾಶ್ ಬ್ಲ್ಯಾಕ್ಔಟ್ ಮೆಜರ್ಸ್ ಅಂತ ಹೇಳ್ತೀವಿ ನಾವು, ಅದನ್ನು ಸರ್ಕಾರ ಮಾಡಿದೆ. ಸೊ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಜನ? ಬೇಕಲ್ಲ, ಎಲ್ಲದಕ್ಕೂ ಜನ ಸಿದ್ಧತೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಯ್ತು, ಅರ್ಧ ಗಂಟೆ ಕರೆಂಟೇ ಬರಲಿಲ್ಲ ಅಂತ ಹೇಳಿದ್ರೆ ಆತಂಕಕ್ಕೆ ಒಳಗಾಗಬಾರ್ದು ಜನ. ಅವರಿಗೆ ಅರಿವಾಗಬೇಕು, ಈ ಥರದ್ದೊಂದು ಈಗ ಈ ಕರೆಂಟ್ ತೆಗೆದಿದ್ದು ಈ ಕಾರಣಕ್ಕಿರಬಹುದು. ಯುದ್ಧದ ಸಂದರ್ಭದಲ್ಲಿ, ಇನ್ ಕೇಸ್ ಆಫ್ ವಾರ್, ಯುದ್ಧ ಆದರೆ ಪಾಕಿಸ್ತಾನದವರು ನಮ್ಮ ಮೇಲೆ ಅವರ ಗಾಂಚಲಿ ಜಾಸ್ತಿಯಾಗಿ, ಗ್ರಹಚಾರ ಜಾಸ್ತಿಯಾಗಿ, ಪಾಪದ ಕೊಡ ತುಂಬಿ ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದರೆ ಆಗ ನಾವು ಈ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಸಾರ್ವಜನಿಕರ ರಕ್ಷಣೆಯ ಹಿತದೃಷ್ಟಿಯಿಂದ. ನಾಲ್ಕನೆಯದ್ದು ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಭದ್ರತೆಯ ವಿಚಾರ, ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಅತ್ಯಂತ ಮಹತ್ವದ ಸ್ಥಳಗಳು ಅಂಥೇಳಿ ಏನೆಲ್ಲ ಇರ್ತವೆ, ಇನ್ಫ್ರಾಸ್ಟ್ರಕ್ಚರ್ಸ್
ಮೂಲಭೂತ ಸೌಕರ್ಯಗಳಂತ ಏನೆಲ್ಲ ಇರ್ತವೆ ಅವುಗಳನ್ನು ಹೇಗೆ ಕಾಪಾಡಬೇಕು ನಾವು, ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಣಕು ಕಾರ್ಯಾಚರಣೆಯನ್ನು ಮಾಡಲಾಗತ್ತೆ. ಐದನೆಯದ್ದು ಯುದ್ಧದ ಸಂದರ್ಭಗಳಲ್ಲಿ ಯಾವ ರೀತಿ ಸ್ಥಳಾಂತರ ಪ್ರಕ್ರಿಯೆಯನ್ನು ಮಾಡಬೇಕು, ಅದಕ್ಕೂ ಕೂಡ ತುರ್ತಾಗಿ ಸ್ಥಳಾಂತರ ಪ್ರಕ್ರಿಯೆಗಳನ್ನು ಜನರನ್ನು ಬೇರೆ ಕಡೆಗೆ ಸಾಗಿಸುವಂಥದ್ದು ಇರ್ಬೋದು. ಜಾನುವಾರುಗಳು, ಜನ, ಏನು ಯುದ್ಧ ಅಂದರೆ ಫುಲ್ ಸ್ಕೇಲ್ ವಾರ್ ಆದರೆ ಅದು ಬೇರೆ ಲೆವೆಲ್ಗೆ. ಅದು ನಿನ್ನೆ ಒಬ್ಬರು ಪ್ರಮುಖ ರಾಜತಾಂತ್ರಿಕ ಅಧಿಕಾರಿಯೊಬ್ಬರು ANIಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ವಾರ್ ಬ್ರೇಕ್ಔಟ್ ಆದರೆ ಕ್ಷಿಪಣಿಗಳ ಮಳೆಯೇ ಸುರಿಯಬಹುದು ಅಂತೇಳಿ ಹೇಳಿದ್ದಾರೆ ಅವರು. ಕ್ಷಿಪಣಿಗಳ ಮಳೆಯೇ ಸುರಿಯಬಹುದು. ಪ್ರಮುಖ ರಾಜತಾಂತ್ರಿಕ ವಿಶ್ಲೇಷಕರೊಬ್ಬರು ನಿನ್ನೆ ANI ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಹೇಳಿದ್ದಾರೆ, ಯುದ್ಧ ಅಂತ ಹೇಳಿದ್ರೆ ಕ್ಷಿಪಣಿಗಳ ಮಳೆಯೇ ಸುರಿಬಹುದು. ಕ್ಷಿಪಣಿಗಳ ಮಳೆಯೇ ಸುರಿದಂತಹ ಸಂದರ್ಭದಲ್ಲಿ ದೇಶದ ಜನರ ರಕ್ಷಣೆ ಮಾಡಬೇಕು. ಎನಿಮಿ ಸ್ಟೇಟಿಂದ, ನಮ್ಮ ವೈರಿಗಳಿಂದ, ಶತ್ರುಗಳಿಂದ, ಪಾಕಿಸ್ತಾನದಿಂದ ದೇಶ, ಜನಸಾಮಾನ್ಯರು, ಜಾನುವಾರುಗಳು, ಮೂಲಭೂತ ಸೌಕರ್ಯಗಳು, ನಮ್ಮ ಪ್ರಮುಖ ಸ್ಥಾಪನೆಗಳೇನು ಎಸ್ಟಾಬ್ಲಿಷ್ಮೆಂಟ್ ಅಂತ ಏನು ಕರಿತೀವಿ ಅವುಗಳನ್ನೆಲ್ಲ ರಕ್ಷಣೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇ 7ನೇ ತಾರೀಕು ಬುಧವಾರ ದೇಶಾದ್ಯಂತ ಅಣಕು ಕಾರ್ಯಾಚರಣೆಯನ್ನು ಕೈಗೊಳ್ಳಬೇಕು ಅಂಥೇಳಿ ಸೂಚನೆಯನ್ನು ಕೊಡಲಾಗಿದೆ. ಬಿಗ್ ಡಿಸಿಷನ್, ಅತ್ಯಂತ ಮಹತ್ವದ ನಿರ್ಧಾರ. 1971 ಯುದ್ಧದ ಬಳಿಕ ಅಂದರೆ 54 ವರ್ಷಗಳ ಹಿಂದೆ ಪಾಕಿಸ್ತಾನದ ಜೊತೆಗೆ ನಾವು ಯುದ್ಧವನ್ನು ಸಾರಿದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದವರೇ ಗಾಂಚಲಿ ಮಾಡಿಕೊಂಡು ಯುದ್ಧ ಬಂದಿತ್ತು. ಆ ಸಂದರ್ಭದಲ್ಲಿ ಅವರೇ ಬಂದಿದ್ದು ಯುದ್ಧಕ್ಕೆ. ನಾವು ಉತ್ತರ ಕೊಟ್ವಿ. 2 ಭಾಗ ಆಯಿತು ಪಾಕಿಸ್ತಾನ. ಸೊ ಪಾಕಿಸ್ತಾನದವರಿಗೆ ಆತಂಕ ಕಾಡ್ತಾ ಇದೆ, ವಾರ್ ಬ್ರೇಕ್ಔಟ್ ಆಗ್ಬೋದು ಅಂತೇಳಿ, ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇದೆ ವಾರ್ ಅಂತೇಳಿ. ಬಟ್ ಇವತ್ತು ಇನ್ನೊಂದು ಅತ್ಯಂತ ಮಹತ್ವದ ಒಂದು ಸಭೆ ಇದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ. ಅದು ಪಾಕಿಸ್ತಾನದವರ ತುರ್ತು ಮನವಿಯ ಮೇರೆಗೆ ನಡೀತಾ ಇರುವಂತಹ ಸಭೆ. ಅವರು ಏನಕ್ಕೆ ಭದ್ರತಾ ಮಂಡಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಂಡಸ್ ಒಪ್ಪಂದ ಏನಿದೆ, ಸಿಂಧೂ ನದಿಯ ಒಪ್ಪಂದ ಏನಿದೆ, ಅದನ್ನು ಭಾರತ ಅಮಾನತಿನಲ್ಲಿಟ್ಟು ಒಪ್ಪಂದವನ್ನು ಮುರಿದುಕೊಂಡಿದೆ, ಹೀಗಾಗಿ ನಮಗೆ ತೊಂದರೆ ಆಗ್ತಿದೆ ಅಂಥೇಳಿ ಒಂದು. ಎರಡನೆಯದ್ದು, ನಮ್ಮ ಮೇಲೆ ಇವರು ಯುದ್ಧ ಮಾಡ್ಬೋದು ಅಂಥೇಳಿ. ಆ ಕಾರಣಕ್ಕೋಸ್ಕರ ತುರ್ತು ಸಭೆಯನ್ನು ಕರೆಯಲಿಕ್ಕೆ ಮನವಿ ಮಾಡಿಕೊಂಡಿದ್ರು. ಸೊ ಆ ಸಭೆ ಇವತ್ತು ನಡೆಯಲಿದೆ. ಸೊ ಆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಗೊತ್ತಿಲ್ಲ. ಭಾರತಕ್ಕೆ ತನ್ನ ವಾದವನ್ನು ಮಂಡಿಸಲಿಕ್ಕೆ ಅವಕಾಶ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಹೇಗೆ ಇದೆ, ಪಾಕಿಸ್ತಾನದ ಸೇನೆಯ ಮಾಜಿ ಸೈನಿಕನೇ ಹೇಗೆ ಭಯೋತ್ಪಾದಕನಾಗಿ ಭಾರತೀಯರನ್ನು ಬಂದು ಕೊಂದ, ಇದ್ರ ಬಗ್ಗೆ ಎಲ್ಲ ನಮಗೆ ಸಾಕ್ಷ್ಯಗಳಿದ್ದಾವೆ. ಸೊ ಆ ಸಾಕ್ಷ್ಯಗಳನ್ನೆಲ್ಲ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇಡಲಿಕ್ಕೆ ನಮಗೆ ಅವಕಾಶಗಳಿದೆ. ಜೊತೆಗೆ ಪಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿತ್ತು. ಸೊ ಇವತ್ತು ಮಹತ್ವದ ಭದ್ರತಾ ಮಂಡಳಿಯ ಸಭೆ ನಡೀತಾ ಇದೆ. ಇವತ್ತು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೂಡ ಭಾರತದ ಪ್ರಧಾನಮಂತ್ರಿ ಅಂದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆಯನ್ನು ಮಾಡಿ ಮಾತನಾಡಿದ್ದಾರೆ. ಇತ್ತ ಪಾಕಿಸ್ತಾನದವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಬ್ರಿಟನ್ಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಪಹಲ್ಗಾಮ್ ದಾಳಿಯ ಬಗ್ಗೆ ನಾವು ತಟಸ್ಥ ತನಿಖೆ, ಅಂದರೆ ಭಾರತದವರು ಬೇಡ ತನಿಖೆ ಮಾಡೋದು, ಪಾಕಿಸ್ತಾನದವರು ಬೇಡ ತನಿಖೆ ಮಾಡೋದು, ಬೇರೆ ದೇಶದವರು ಸೇರಿಕೊಂಡು ಒಂದು ತನಿಖೆ ಮಾಡಲಿ ಅಂತೇಳಿ, ಅದರಲ್ಲಿ ನೀವು ಬನ್ನಿ ಅಂಥೇಳಿ ಬ್ರಿಟನ್ನವರಿಗೆ ಕರೆದಿದ್ದಾರೆ. ಇದು ಪಾಕಿಸ್ತಾನದ ಕಥೆಗಳು. ಪಾಕಿಸ್ತಾನದವರು ಅವರು ಎಷ್ಟು ಯುದ್ಧದ ಉನ್ಮಾದದಲ್ಲಿದ್ದಾರೋ ಅಷ್ಟೇ ಭಯದಲ್ಲಿದ್ದಾರೆ. ಗೊತ್ತವರಿಗೆ ಯುದ್ಧ ಆದರೆ ಇನ್ನು ಜೀವಮಾನದಲ್ಲಿ ಪಾಕಿಸ್ತಾನ ನಕ್ಷೆಯಲ್ಲೂ ಇರಲ್ಲ, ಪಾಕಿಸ್ತಾನನೂ ಇರಲ್ಲ. ಅದು ಇವತ್ತೇನೋ ಪಾಕಿಸ್ತಾನದ ಮೀಡಿಯಾಗಳು IMF ಕೊಟ್ಟಂಥ ಒಂದು ರೇಟಿಂಗ್ ಏಜೆನ್ಸಿ ಕೊಟ್ಟಂಥ ಒಂದು ವರದಿಯನ್ನು ಪ್ರಕಟ ಮಾಡ್ಕೊಂಡಿದ್ದಾವೆ. ಏನು ಅಂತ ಹೇಳಿದ್ರೆ,
ಒಂದು ವೇಳೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಿದ್ರೆ ಅಥವಾ ಪಾಕಿಸ್ತಾನದವರ ಗಾಂಚಲಿ ಜಾಸ್ತಿಯಾಗಿ ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ನಿಮಗೆ ಭಾರೀ ನಷ್ಟ ಆಗುತ್ತೆ ಅಂತೇಳಿ ಪಾಕಿಸ್ತಾನಕ್ಕೆ ರೇಟಿಂಗ್ ಏಜೆನ್ಸಿಗಳು, ಅಂದರೆ ಈ ಫಿನಾನ್ಷಿಯಲ್ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕಿರುವಂತಹ ಖಾಸಗಿ ಸಂಸ್ಥೆಗಳೇನಿದ್ದಾವೆ ರೇಟಿಂಗ್ ಏಜೆನ್ಸಿ, ಆ ರೇಟಿಂಗ್ ಏಜೆನ್ಸಿಯವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಧೋಗತಿಗೆ ಹೋಗ್ಬಿಡ್ತೀರಿ ಇನ್ ಕೇಸ್ ನೀವು ಏನಾದರೂ ಭಾರತದ ಜೊತೆಗೆ ಯುದ್ಧಕ್ಕೆ ಹೋದರೆ ಅಂಥೇಳಿ. ಬಟ್ ನಮಗೂ ಕೊಟ್ಟಿದ್ದಾರೆ, ನಮಗೆ ಅಷ್ಟೇನು ಇಂಪ್ಯಾಕ್ಟ್ ಆಗಲ್ಲ ಎನ್ನುವಂತಹ ಮಾಹಿತಿಯನ್ನು ರೇಟಿಂಗ್ ಏಜೆನ್ಸಿ ಇವತ್ತು ಕೊಟ್ಟಿರುವಂಥದ್ದು. ಬಟ್ ಪಾಕಿಸ್ತಾನದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ತಂದು ಯುದ್ಧವನ್ನು ನಿಲ್ಲಿಸಬೇಕು ಅಂತಲೇ ಪ್ರಯತ್ನ ಪಡ್ತಾ ಇರುವಂಥದ್ದು. ಅವ್ರಿಗೆ ಗೊತ್ತಿದೆ ಯುದ್ಧ ಆದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ ಪಾಕಿಸ್ತಾನದವರಿಗೆ, ಪಾಕಿಸ್ತಾನದ ಮಿಲಿಟ್ರಿ, ಪಾಕಿಸ್ತಾನದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂದರೆ ರಾಜಕೀಯ ನಾಯಕರು ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಗೊತ್ತು ರಿಯಾಲಿಟಿ ಏನು ಅಂತ. ಅದಕ್ಕೋಸ್ಕರ ಒತ್ತಡವನ್ನು ತರ್ತಾ ಇದ್ದಾರೆ. ಇರಾನ್ ಮುಖಾಂತರ ಒತ್ತಡ, ಕತಾರ್ ಮುಖಾಂತರ ಒತ್ತಡ, ಬ್ರಿಟನ್ನ ಮುಖಾಂತರ ಒತ್ತಡ, ಅಮೆರಿಕದ ಮುಖಾಂತರ ಒತ್ತಡ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ, ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಗಳು ಭಾರತದ ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡಿದ್ದಾರೆ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಸೊ ಇವೆಲ್ಲದರ ಮಧ್ಯೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಹೊರಡಿಸಿರುವಂಥ ಈ ಆದೇಶ ಏನಿದೆ, ಮಾಕ್ ಡ್ರಿಲ್ ಮಾಡಬೇಕು, ಮೇ 7ನೇ ತಾರೀಕು ಮಾಕ್ ಡ್ರಿಲ್ ಮಾಡಬೇಕೆನ್ನುವಂಥ ಆದೇಶ, ಯುದ್ಧದ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅಂಥೇಳಿ. ಸೊ ಬಿಗ್ ಆದೇಶ, ಅತ್ಯಂತ ದೊಡ್ಡ ಆದೇಶ ಇದು. ಈ ಕ್ಷಣದ ಅತ್ಯಂತ ಪ್ರಮುಖವಾದಂಥ ಆದೇಶವನ್ನು ಕೇಂದ್ರ ಗೃಹ ಸಚಿವಾಲಯ ಇವತ್ತು ಹೊರಡಿಸಿದೆ. ಯುದ್ಧ ಆಗಬಹುದು ಎನ್ನುವಂತಹ ಮಾತುಗಳು. ಆಮೇಲೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಇದೆ. ಪಹಲ್ಗಾಮ್ ದಾಳಿಯ ಬಳಿಕ ಅಂತೂ ಅತ್ಯಧಿಕ ಒತ್ತಡ ಇದೆ. ಮಿಲಿಟರಿ ಕ್ರಮ ಆಗಲೇಬೇಕು ಅಂತೇಳಿ. ರಾಜತಾಂತ್ರಿಕ ಕ್ರಮಗಳಿಂದ ತೃಪ್ತಿ ಆಗಿಲ್ಲ ಭಾರತೀಯರು. ಸಿಂಧೂ ನದಿಯ ಒಪ್ಪಂದ ಅಮಾನತಿನಲ್ಲಿಟ್ಟ ಕ್ರಮ ಇರಬಹುದು, ಪಾಕಿಸ್ತಾನಿಯರನ್ನು ವಾಪಸ್ ಕಳಿಸಿದಂತಹ ಕ್ರಮಗಳಿರ್ಬೋದು, ಅವುಗಳಿಂದ ತೃಪ್ತಿ ಆಗಿಲ್ಲ. ಮಿಲಿಟರಿ ಕ್ರಮದ ಒತ್ತಡ ಇದೆ. ಮಿಲಿಟರಿ ಕ್ರಮಗಳ ಒತ್ತಡ ಇದೆ. ಕಾಂಗ್ರೆಸ್ ಒಳಗೊಂಡಂತೆ ಎಲ್ಲ ವಿರೋಧ ಪಕ್ಷಗಳು ಕೂಡ ಹೇಳ್ತಾ ಇರುವಂಥದ್ದು ಒಂದೇ, ಯುದ್ಧ ಮಾಡೋದಾದರೆ ಮಾಡಿ, ನಿಮ್ಮ ಜೊತೆಗೆ ನಾವಿಡ್ತೀವಿ ಅಂತೇಳಿ. ಸೊ ಅತ್ಯಂತ ನೈತಿಕ ಒತ್ತಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಮೇಲೆ ಇದೆ. ಸೊ ಆಗಲೇ ಒಂದು ಮಾತು ಹೇಳಿದೆ ನಾನು, ರಾಜತಾಂತ್ರಿಕ ವಿಶ್ಲೇಷಕರು ಕೊಟ್ಟ ಅಭಿಪ್ರಾಯದ ಪ್ರಕಾರ ಈ ಪಬ್ಲಿಕ್ ಪರ್ಸೆಪ್ಷನ್ ಅಂತ ಸಾರ್ವಜನಿಕ ಅಭಿಪ್ರಾಯಗಳು ಅಥವಾ ಜನರ ಒತ್ತಡಗಳಿಗೆ ಮಣಿದು ಒಂದು ವೇಳೆ ಯುದ್ಧಕ್ಕೆ ಹೋಗುವಂತಹ ಸನ್ನಿವೇಶಗಳು ಏರ್ಪಟ್ಟಂತಹ ಸಂದರ್ಭದಲ್ಲಿ, ಯುದ್ಧದ ನಿರ್ಧಾರಗಳನ್ನು ಕೈಗೊಂಡಂತಹ ಸಂದರ್ಭಗಳಲ್ಲಿ ಅದು ಎರಡೂ ದೇಶಗಳ ಮೇಲೆ, ಕೇವಲ ಪಾಕಿಸ್ತಾನ ಅಥವಾ ಭಾರತ ಅಂತ ಅಲ್ಲ, ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸಬಹುದು. ಹಾಗಾಗಿ ಅತ್ಯಂತ ಎಚ್ಚರಿಕೆಯ, ಜೋಪಾನದ, ಮುನ್ನೆಚ್ಚರಿಕೆಯ, ದೀರ್ಘಕಾಲದ ಆಲೋಚನೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಸಾರ್ವಜನಿಕರ ಒತ್ತಡ ಇದೆ, ದೇಶದ ಎಲ್ಲ ಜನಸಾಮಾನ್ಯರ ಒತ್ತಡ ಇದೆ ಸರ್ಕಾರದ ಮೇಲೆ, ಮಿಲಿಟರಿ ಕ್ರಮಗಳಾಗಬೇಕು ಅಂತೇಳಿ. ಆದರೆ ಆ ಮಿಲಿಟರಿ ಕ್ರಮಗಳ ಸ್ವರೂಪ ಏನು ಎನ್ನುವಂಥದ್ದು ಪ್ರಶ್ನೆ. ಅದರ ನಡುವೆ ಈ ಆದೇಶ ಬಂದಿರುವಂಥದ್ದು. ಯುದ್ಧದ ಸಂದರ್ಭದಲ್ಲಿ ನಾವು ಹೇಗೆ ಸ್ಪಂದನೆಯನ್ನು ಮಾಡಬೇಕು, ಯಾವ ರೀತಿ ವರ್ತಿಸಬೇಕು ದೇಶದ ನಾಗರಿಕರು, ಜನಸಾಮಾನ್ಯರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಆದೇಶವನ್ನು ಹೊರಡಿಸಲಾಗಿದೆ. 1971ರ ಭಾರತ ಪಾಕಿಸ್ತಾನದ ಯುದ್ಧದ ಬಳಿಕ ಈ ಆದೇಶ ಇದೇ ಮೊದಲ ಬಾರಿಗೆ ಬಂದಿದೆ 54 ವರ್ಷಗಳಲ್ಲಿ. ಮಾಕ್ ಡ್ರಿಲ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಏರ್ ರೈಡ್ ಸೈರನ್ಸ್, ವೈಮಾನಿಕ ದಾಳಿಯ ಮುನ್ನೆಚ್ಚರಿಕೆಯ ಸೈರನ್ಗಳು ಮೊಳಗಬೇಕು, ಬ್ಲ್ಯಾಕ್ಔಟ್ ಆಗಬೇಕು, ಅರ್ಧ ಮುಕ್ಕಾಲು ಗಂಟೆ ಕರೆಂಟ್ ಇಲ್ಲದೆ ಇರಬೇಕಾಗತ್ತೆ. ಕ್ಷಿಪಣಿ ದಾಳಿಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿ ನಾವು ಅದಕ್ಕೆ
ಆತಂಕಗೊಳ್ಳದೆ ಯಾವ ರೀತಿ ಇರಬೇಕು ಇದರ ಬಗ್ಗೆ ಎಲ್ಲ ಟ್ರೈನಿಂಗನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಸೊ ಇದು ಈ ಕ್ಷಣದ ಅತ್ಯಂತ ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್. ಯುದ್ಧದ ಕಾರ್ಮೋಡದ ನಡುವೆ ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ನಾವು ಸ್ಪಂದನೆಯನ್ನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳು ತನ್ನ ನಾಗರಿಕರಿಗೆ ಮಾಕ್ ಡ್ರಿಲ್ ಅಣಕು ಕಾರ್ಯಾಚರಣೆಯ ಮುಖಾಂತರ ತರಬೇತಿಯನ್ನು ಕೊಡಬೇಕೆನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಸೊ ಕ್ವಶನ್ ಒಂದೇ, ಹಾಗಾದರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಫಿಕ್ಸ್, ಸೊ ಅದರ ಕೌಂಟ್ ಡೌನ್ ದಿನಗಣನೆ ಏನಾದರೂ ಆರಂಭ ಆಗಿದೆಯಾ?